Taste the Daily. ಜೈಲು ಅಕ್ರಮ. ಜೈಲಿನಲ್ಲಿ ಮೊಬೈಲ್ ಅಷ್ಟೇ ಅಲ್ಲ, ಎಣ್ಣೆ ಪಾರ್ಟಿ ನಡೆಯುತ್ತಾ. ಯಾಕಂದ್ರೆ ನಾವು ತೋರಿಸುವಂಥ ವಿಡಿಯೋಗಳೇ ಅದು ಸಾರಿ ಸಾರಿ ಹೇಳ್ತಾ ಇದೆ. ಅದೇನು ಜೈಲು ಅಥವಾ ರೆಸಾರ್ಟು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ಯಾಕಂದರೆ ಇತ್ತೀಚೆಗೆ ಈ ಜೈಲು ಅನ್ನೋದು ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಮನೆಗಿಂತ ಹೈಫೈ ಆಗಿರ್ಬೋದು, ಐಷಾರಾಮಿ VIP ಟ್ರೀಟ್ಮೆಂಟ್ ಯಾರಿಗೆ ಬೇಕಾದರೂ, ದುಡ್ಡು ಕೊಟ್ಟರೆ ಏನು ಬೇಕಾದರೂ ಸಿಗುತ್ತೆ. ಜೈಲಲ್ಲಿ ಮನ ಪರಿವರ್ತನಾ ಕೇಂದ್ರಗಳಾಗ್ತಾ ಇಲ್ಲ ಜೈಲುಗಳು. ಮನ ಪರಿವರ್ತನಾ ಕೇಂದ್ರಗಳ ವಿರುದ್ಧವಾಗಿ ನಡೆದುಕೊಳ್ಳುವಂತಹ ಕೆಲವೊಂದಿಷ್ಟು ಚಟುವಟಿಕೆಗಳು ನಡೀತಾ ಇದ್ದಾವೆ. ನಾವು ಹೇಳಿದ್ವಿ ನಿನ್ನೆ ನಿಮಗೆ, ಆ ವಿಕೃತ ಕಾಮಿ ಸೀರಿಯಲ್ ಕಿಲ್ಲರ್ ಉಮೇಶ್ ರೆಡ್ಡಿ, ಅವ್ನಿಗೆ ಏನು ಕೇಳ್ತಾರೆ ಏನೆಲ್ಲ ಕೊಡ್ತಾರೆ. ಆದರೆ ದರ್ಶನ್ಗೆ ಏನೂ ಇಲ್ಲ, ಇವ್ರಿಗೆ ಏನೆಲ್ಲ. ಅದರ ಜೊತೆಗೆ ರನ್ಯಾರಾವ್ ಪ್ರಕರಣದ ಆರೋಪಿ ಅವನೇನಿದ್ದಾನೆ, ಉದ್ಯಮಿಯ ಮಗ, ಆತನಿಗೂ ಕೂಡ ಐಷಾರಾಮಿ ಜೀವನ. ಮತ್ತು ಉಗ್ರ ಟೆರರಿಸ್ಟ್ಗಳು, ಐಸಿಸ್ ಉಗ್ರ ಸಂಘಟನೆಗೆ ಸೇರಿದಂಥವರು, ಅವ್ರಿಗೆ ಏನು ಕೇಳ್ತಾರೋ ಎಲ್ಲವೂ ಕೂಡ ಕಾಲಡಿಯಲ್ಲಿ ಬಂದು ಬೀಳುತ್ತಾ ಇತ್ತು. ಆ ವಿಡಿಯೋ ಕೂಡ ವೈರಲ್ ಆಗಿದ್ದು, ಈಗ ಮತ್ತೊಂದಿಷ್ಟು ವಿಡಿಯೋಗಳು ಬರ್ತಾ ಇದ್ದಾವೆ ನೋಡಿ. ಈ ಪರಪ್ಪನ ಅಗ್ರಹಾರದ ಕಥೆ ಒಂದು ಕಡೆ ಆದರೆ, ಇನ್ನೊಂದು ಈ ವಿಡಿಯೋಗಳು ವೈರಲ್ ಆಗ್ತದೆ. ಅದು ಯಾವ ಜೈಲಿಂದ ಅಂತ ಕನ್ಫರ್ಮ್ ಆಗಬೇಕಷ್ಟೇ. ಜೈಲಲ್ಲಿ ಪಾರ್ಟಿ ಮಾಡಿ ಟಪ್ಪಾಂಗುಚ್ಚಿ ಸ್ಟೆಪ್ ಹಾಕಿದ್ದಾರೆ ಕೈದಿಗಳು. ಪ್ಲೇಟು ಡ್ರಮ್ ಬಡಿದು ಭರ್ಜರಿ ಸ್ಟೆಪ್ ಹಾಕಿದ್ದಾರೆ ಕೈದಿಗಳು. ಒಂದೇ ಬ್ಯಾರಕ್ನಲ್ಲಿ ಕಬಾಬ್ ತಿಂದು ಕೈದಿಗಳು ಕುಣಿದಾಡಿದ್ದಾರೆ. ಜೈಲಿಗೆ ನಾನ್ ವೆಜ್ಜು ಮೊಬೈಲ್ ಸಪ್ಲೈ ಆಗ್ತಿರೋದಾದ್ರೂ ಹೇಗೆ? ಕೈದಿಗಳಿಗೆ ರಾಜಾತಿಥ್ಯವನ್ನು ಕೊಡ್ತಿರುವಂಥವ್ರು ಯಾರು ನೋಡಿ. ಇದು ಯಾವುದೋ ರೇವ್ ಪಾರ್ಟಿ ಅಲ್ಲ, ಅಥವಾ ರೆಸಾರ್ಟ್ ಅಲ್ಲ, ಅಥವಾ ಯಾವುದೋ ಹುಟ್ಟುಹಬ್ಬದ ಆಚರಣೆಯ ಪ್ರೈವೇಟು ವಿಡಿಯೋ ಅಂತರೂ ಅಲ್ವೇ ಅಲ್ಲ. ಜೈಲಿದು. ನಮಗೆ ಖಂಡಿತ ಇದು ಜೈಲಂತ ಅನ್ನಿಸ್ತಾ ಇಲ್ಲ. ಬಿಂದಾಸಾಗಿ ಎಣ್ಣೆ ಹೊಡ್ಕೊಂಡು ಟಪ್ಪಾಂಗುಚ್ಚಿ ಸ್ಟೆಪ್ ಹಾಕ್ಕೊಂಡು ಬೇಕ್ರಿ ಇಂಥ ಲೈಫು ಯಾರಿಗೆ ತಾನೇ ಬೇಡ ಅನಿಸುತ್ತೆ ಹೇಳಿ? ಕೊಲೆ ಮಾಡಿದವನು, ಕಳ್ಳತನ ಮಾಡಿದವನು, ರೇಪ್ ಮಾಡಿದವನು, ಅವನಿಗೇನೋ ಶಿಕ್ಷೆ ಆಗುತ್ತೆ ಅಂತ ನಾವು ಅಂದ್ಕೊಂಡಿರ್ತೀವಿ, ನಾವು ಬಡ್ಕೊಳ್ತಾ ಇರ್ತೀವಿ. ಜನಸಾಮಾನ್ಯರು ಹಾಗೆ ಅಂದ್ಕೊಳ್ತಾ ಇರ್ತಾರೆ, ಓ ಜೈಲಂದ್ರೆ ನರಕಪ್ಪ. ನೋಡಿ, ಬಿಂದಾಸಾಗಿ ಎಣ್ಣೆ ಹೊಡ್ಕೊಂಡು ಏನು ಕೇಳ್ತಿರೋ ಎಲ್ಲವೂ ಕೂಡ ಜೈಲಲ್ಲಿ ಸಿಗ್ತಾ ಇದೆ. ಅಂದರೆ ನಮಗೊಂದು ಸ್ಪಷ್ಟವಾಗ್ತಾ ಇದೆ, ದುಡ್ಡು ಕೊಟ್ಟರೆ ಜೈಲಲ್ಲಿ ಏನು ಬೇಕಾದರೂ ಕೊಡ್ತಾರೆ. ಆದರೆ ದರ್ಶನ್ಗೆ ಯಾಕ್ರಿ ನೀವು ಹಿಂಗೆ ಮಾಡಿದ್ರಿ? ದರ್ಶನ್ ಸೆಲೆಬ್ರಿಟಿ ಅನ್ನುವಂಥ ಕಾರಣಕ್ಕೆ ಒಂದು ಎಕ್ಸ್ಟ್ರಾ ದಿಂಬು ಹಾಸಿಗೆ ಕೇಳೋದಕ್ಕೆ ಕಾನೂನೆಲ್ಲ ಮಾತಾಡಿದ್ರಿ. ಮ್ಯಾನ್ಯುವಲ್ ಅಂತೆ, ಅಂದರೆ ಅಲ್ಲಿ ಏನಿದೆಯೋ ಮ್ಯಾನ್ಯುವಲ್ ಪ್ರಕಾರ ಕೊಡ್ತಾ ಇದ್ದೀವಿ ಅಂತೇಳಿ. ಇವ್ರು ಮ್ಯಾನ್ಯುವಲ್ ಇಲ್ವಾ? ಹಾಗಾದರೆ ನೋಡಿ, ಇವನು ಟೆರರಿಸ್ಟ್ ರೀ, ಉಗ್ರ. ಇವನು ಉಗ್ರ. ಮೊಬೈಲಲ್ಲಿ ಮಾತಾಡ್ತಿರುವಂಥ ಒಂದು ವಿಡಿಯೋ ಕೂಡ ವೈರಲ್ ಆಗಿದೆ. ಈಗ ಆತನ ಸಂಭಾಷಣೆ ಕೂಡ ನಾವು ಕೇಳ್ಬೋದು, ಏನೆಲ್ಲ ಮಾತಾಡಿದ್ದಾನೆ ಅಂಥೇಳಿ. ಮೊಬೈಲ್ ಹೆಂಗೆ ಬಂತು ಇವನಿಗೆ? ಇವರೆಲ್ಲ ಏನು ಮಾಡ್ತಾರೆ, ಜೈಲಾಧಿಕಾರಿಗಳು ಸುತ್ತಮುತ್ತಲು ಜಾಮಾರ್ ಹಾಕಿ ಪಾಪ ಸಾರ್ವಜನಿಕರಿಗೆ ತೊಂದರೆ ಕೊಡ್ತಾರೆ. ಟವರೇ ನೆಟ್ವರ್ಕೇ ಸಿಗಲ್ಲ ಅಲ್ಲಿ. ಇವ್ರಿಗೆ ಹೆಂಗೆ ನೆಟ್ವರ್ಕ್ ಸಿಗ್ತಾ ಇದೆ ಅಲ್ಲಿ? ಏನು ಮೊಬೈಲ್ ವಿಡಿಯೋಗೆ ಮಾಡೋಕೆ ಕೊಟ್ಟಿದ್ದೀರಾ ಅವ್ರಿಗೆ? ಅಥವಾ ಮತ್ತೆಲ್ಲಾದರೂ ಬ್ಲಾಸ್ಟ್ ಮಾಡ್ಲಿಕ್ಕೆ ಸ್ಕೆಚ್ ಹಾಕೋಕ್ಕೆ ಫೋನ್ ಕೊಟ್ಟಿದ್ದೀರಾ ಅವನಿಗೆ? ಹಾಗಾಗಿನೇ ನಿಜಕ್ಕೂ ಶೇಮ್ ಅನ್ನಿಸ್ತಾ ಇದೆ ಇದು. ನಾವೇನು ಅಂದ್ಕೊಂಡಿದ್ದೀವಿ ಜೈಲು ಅಂತಂದರೆ ಈ ಅಪರಾಧಿಗಳು, ಕೊಲೆ ಪಾತಕಿಗಳು, ಇವ್ರಿಗೆಲ್ಲ ಬುದ್ಧಿ ಕಲಿಸ್ತಾರೆ ಅಂತ ಅಂದ್ಕೊಂಡಿದ್ವಿ. ಇವೆಲ್ಲ ನೋಡ್ತಾ ಇದ್ದರೆ, ಓ ನಾವು ಜೈಲಿಗೆ ಹೋಗ್ಬೇಕಪ್ಪ. ಈಗ ಹೊರಗಿದಂಥವ್ರು ಏನು ಅಂದ್ಕೊಳ್ತಾರೆ, ಕ್ರೈಮ್ ಮಾಡುವಂಥವ್ರು, ಓ ಜೈಲು ಅಂದರೆ ರೆಸಾರ್ಟು, ದುಡ್ಡು ಕೊಟ್ಟರೆ ಏನು ಬೇಕಾದ್ರೂ ಸಿಗುತ್ತೆ, ಆಯ್ತಪ್ಪ ಚುಚ್ಚೋಣ, ಕೊಲೆ ಮಾಡೋಣ, ನಾವು ಹೋಗೋಣ, ಆರಾಮಾಗಿರೋಣ ಅಂತ ಮುಂದೆ ಆಗುವಂಥ ಕ್ರೈಮ್ಗಳ ಸಂಖ್ಯೆ ಕೂಡ ಜಾಸ್ತಿ ಆಗುತ್ತೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ. ಸಂತೋಷ್, ಒಂದೊಂದೇ ವಿಡಿಯೋಗಳು ವೈರಲ್ ಆಗ್ತಾ ಇದೆ. ನಿಜಕ್ಕೂ ಶೇಮ್ ಅನ್ನಿಸ್ತಾ ಇದೆ. ಕ್ರೈಮ್ ಮಾಡೋವಂಥವ್ರಿಗೆ ಭಯನೇ ಇಲ್ದಂತಾಗುತ್ತೆ. ಜೈಲಂದರೆ ನರಕ ದರ್ಶನ ಅಂತ ನಾವು ಸಾರ್ವಜನಿಕರೆಲ್ಲ ಅಂದ್ಕೊಂಡಿದ್ದಾರೆ. ಆದರೆ ರೆಸಾರ್ಟು, VIP ಟ್ರೀಟ್ಮೆಂಟು ಇವೆಲ್ಲ ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ಈಗ ಜೈಲಾಧಿಕಾರಿಗಳ ಒಂದು ಕುಮ್ಮಕ್ಕು, ದುಡ್ಡು ಕೊಟ್ಟರೆ ಏನು ಬೇಕಾದರೂ ಸಿಗುತ್ತೆ ಅನ್ನೋದು ಪ್ರೂವ್ ಆಗ್ತಾ ಇದೆ. ವೈರಲ್ ಆಗಿರುವಂಥ ವಿಡಿಯೋಗಳ ಬಗ್ಗೆ ಸಂತೋಷ್ ಹೇಳೋದಾದರೆ, ಕೇವಲ ಪರಪ್ಪನ ಅಗ್ರಹಾರನ ಅಥವಾ ಬೇರೆ ಬೇರೆ ಜೈಲು, ಬೇರೆ ಬೇರೆ ಏನು ಜಿಲ್ಲೆಗಳ ಜೈಲುಗಳದ್ದು ಇದೇ ಕಥೆನ ಅಂತ? ಪ್ರಭು, ಏನು ಈಗಾಗಲೇ ವೈರಲ್ ಆಗಿರೋ ವಿಡಿಯೋಗಳು ಬಹುತೇಕವಾಗಿ ಪರಪ್ಪನ ಅಗ್ರಹಾರದ ವಿಡಿಯೋಗಳನ್ನ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು. ಮಾಹಿತಿಯನ್ನ ಆಧಾರವಾಗಿ ಇಟ್ಕೊಂಡು ವಿಡಿಯೋಗಳನ್ನ ನೋಡಿ, ವಿಡಿಯೋ ತುಣುಕುಗಳನ್ನ ಗಮನಿಸಿಕೊಂಡು ಅಧಿಕಾರಿಗಳಿಗೆ ಯಾವ ಜೈಲು, ಯಾವ ಕೈದಿ ಸಜಾ ಕೈದಿಯಲ್ಲಿದ್ದಾನೆ ಅಂದ್ರೆ ಕಾಣಿಸ್ಕೊಡ್ತಾ ಇದ್ದಾರೆ.
ಸೊ ಆತನ ಹಿನ್ನೆಲೆ ಯಾವ ಜೈಲಿನಲ್ಲಿದ್ದ, ಎಲ್ಲಿ ಆತನಿಗೆ ಕೆಲಸವನ್ನ ಅಂದ್ರೆ ಶಿಕ್ಷೆಯನ್ನ ನೀಡಲಾಗಿತ್ತು, ಅಲ್ಲಿ ಯಾರು ಈತನನ್ನ ನೋಡಿಕೊಳ್ಳುವಂತ ಕೆಲಸದಲ್ಲಿದ್ರು ಅಂದ್ರೆ ಸಿಬ್ಬಂದಿ ಅಧಿಕಾರಿಗಳು. ಸೊ ಅಂತವರು ಇದ್ರ ಜೊತೆ ಶಾಮೀಲಾಗಿ ಮೊಬೈಲ್ಗಳಿರ್ಬೋದು, ಅವ್ರಿಗೆ ಬೇಕಾಗಿರೋ ವಸ್ತುಗಳಿರ್ಬೋದು, ಐಷಾರಾಮಿ ಏನೇನು ನಡೆಸ್ಬೇಕು, ಹಾಸಿಗೆ, ದಿಂಬು, ಟಿವಿ, ಫ್ಯಾನು, ಸ್ಟವ್ಗಳಿರ್ಬೋದು, ಪಾತ್ರೆಗಳಿರ್ಬೋದು, ಅವ್ರಿಗೆ ಬೇಕಾಗಿರೋ ಡ್ರಿಂಕ್ಸ್ ಇರ್ಬೋದು, ಕೇಕು, ಫ್ರೂಟ್ಸ್, ಹಿಂಗೆ ಅವ್ರಿಗೆ ಬೇಕಾದ ಎಲ್ಲಾ ರೀತಿಯ ಸೌಲಭ್ಯಗಳನ್ನ ಹಣವನ್ನ ತೆಗೆದುಕೊಂಡು ಕೊಟ್ಟಿರುವಂತ ಆರೋಪಗಳು ಕೇಳಿ ಬರ್ತಾ ಇದೆ. ಸೊ ಅದ್ರ ಜೊತೆಗೆ ಅಲ್ಲಿ ಡ್ಯಾನ್ಸ್ ಮಾಡುವಂಥದ್ದು, ಅದನ್ನ ವಿಡಿಯೋಗಳನ್ನ ಮಾಡಿಕೊಂಡು ಹೊರಗೆ ಹರಿಬಿಡುವಂಥದ್ದು, ಇಲ್ಲ ತಮ್ಮ ಸ್ಟೇಟಸ್ ಗಳಿಗೆ ಹಾಕುವಂಥದ್ದು, ಇಲ್ಲ ತಮ್ಮದೇ ಆದ ಕೆಲ ಪೇಜ್ಗಳನ್ನ ಮಾಡ್ಕೊಂಡು ಸೋಷಿಯಲ್ ಮೀಡಿಯಾಗಳಲ್ಲಿ, ಆ ಸೋಷಿಯಲ್ ಮೀಡಿಯಾಗಳಲ್ಲಿ ಇವುಗಳನ್ನ ಹಾಕಿ ಅಲ್ಲಿ ಇನ್ನೊಂದಿಷ್ಟು ಮೌಲ್ಯಗಳನ್ನ ತೆಗೆದುಕೊಳ್ಳುವಂತ. ಅಂದ್ರೆ ಜೈಲಿನ ಒಳಗಿರ್ಲಿ ನಾವು ಹೊರಗಿರ್ಲಿ ನಮ್ಮನ್ನ ಯಾರು ಏನು ಮಾಡಿಕೊಳ್ಳಿಕ್ಕೆ ಆಗೋದಿಲ್ಲ. ಈ ಒಂದು ವಿಡಿಯೋಗಳನ್ನ, ಫೋಟೋಗಳನ್ನ ಇಟ್ಕೊಂಡು ಹೊರಗಡೆ ಇದ್ದಂಥವ್ರಿಗೆ ಧಮಕಿ ಹಾಕುವಂಥದ್ದು, ರೋಲ್ ಕಾಲ್ ಪಡೆದುಕೊಳ್ಳುವಂಥದ್ದು, ಇಲ್ಲ ಕೆಲವರಿಗೆ ಶಿಫಾರಸು ಕೊಟ್ಟು ಹತ್ಯೆಯನ್ನ ಮಾಡಿಸುವಂತ ಕೆಲಸಗಳು ಆಗ್ತಾರೆ. ಇದರಲ್ಲಿ ಸಂಪೂರ್ಣವಾಗಿ ಗೃಹ ಇಲಾಖೆ ಫೇಲ್ಯೂರ್ ಅಂತ ಅದು ಎದ್ದು ಕಾಣ್ತಾ ಇರುವಂತದ್ದು. ಗೃಹ ಇಲಾಖೆ ಇದರಲ್ಲಿ ವಿಫಲವಾಗಿದೆ. ಗೃಹ ಇಲಾಖೆಗೆ ಅಂದ್ರೆ ಈ ಒಂದು ಬಂದಿಖಾನೆಯ ಇಲಾಖೆನ ನಿರ್ವಹಣೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತದ್ದು ಇಲ್ಲಿ ಗೊತ್ತಾಗ್ತದೆ. ಅದ್ರ ಜೊತೆಗೆ ಅಲ್ಲಿ ಕೆಲಸ ಮಾಡುವಂತ ಪ್ರಿಸನರ್ ಇರುವಂತ ಅಧಿಕಾರಿಗಳಿರ್ಬೋದು, ಇಲ್ಲ ಪ್ರಿಸನರ್ಸ್ ಅಂದ್ರೆ ಹಿರಿಯ ಅಧಿಕಾರಿಗಳು, ಸಿಬ್ಬಂದಿಗಳು, ಭದ್ರತಾ ವ್ಯವಸ್ಥೆ, ಮತ್ತೆ ಕರ್ನಾಟಕ KSF ಏನು ಇಂಡಸ್ಟ್ರಿ ಫೋರ್ಸ್ ಏನಿರುತ್ತೆ ಅದನ್ನು ಕೂಡ ಬಳಸ್ಕೊಳ್ಳಾಗುತ್ತೆ. ಸೊ ಇಷ್ಟೆಲ್ಲಾ ಭದ್ರತೆಗಳು ಇದೆ ಅಂತ ಹೇಳಿದ್ರು ಕೂಡ CC ಕ್ಯಾಮೆರಾಗಳು ಹಾಕಿರುತ್ತೆ, ಮಾನಿಟರಿಂಗ್ ಅನ್ನ ಮಾಡ್ತಾ ಇರ್ತಾರೆ. ಇಷ್ಟೆಲ್ಲ ಇದ್ರು ಇಷ್ಟು ದೊಡ್ಡ ಮಟ್ಟದಲ್ಲಿ ಅವ್ರಿಗೆ ಮೊಬೈಲ್ಗಳಿರ್ಬೋದು, ಎಲ್ಲಾ ರೀತಿಯ ಫೆಸಿಲಿಟಿಗಳು ಸಿಗುವಂತ ಇದೆಲ್ಲ ಎಷ್ಟು ಮಟ್ಟಿಗೆ ಭ್ರಷ್ಟಾಚಾರ ಕೂಡಿದೆ ಅಂದ್ರೆ ಜೈಲು ಕೈದಿಗಳ ಮನಪರಿವರ್ತನವಾದ ಕೇಂದ್ರಗಳಾಗಿ ಬದಲಾಗ್ತಿಲ್ಲ, ಅದೇ ಮನಪರಿವರ್ತನೆ ಕೇಂದ್ರ ಅಂತ ತೆಗೆದಂತ ಜೈಲುಗಳ ಕ್ರಿಮಿನಲ್ ಅಡ್ಡಗಳಾಗಿ ಬದಲಾಗ್ತದೆ. ಅದನ್ನ ನೋಡ್ಕೊಳ್ಳೋಕೆ ಬಿಟ್ಟಂತ ಅಧಿಕಾರಿಗಳು ಭ್ರಷ್ಟಾಚಾರದಿಂದ ಕೂಡಿದ್ದಾರೆ. ಅವರು ಕ್ರಿಮಿನಲ್ಗಳ ಹಾದಿಯನ್ನು ಹಿಡಿತಾ ಇದ್ದಾರೆ ಅಂತ ಅನುಮಾನಗಳು ಇಲ್ಲಿ ಮೇಲ್ನೋಟಕ್ಕೆ ಕಾಣ್ ಬರ್ತಾ ಇರುವಂತದ್ದು. ಯಾಕಂದ್ರೆ ಒಂದೋ ಎರಡೋ ಇಂಥ ಇನ್ಸಿಡೆಂಟ್ಗಳಾದ್ರೆ ಅದು ಪೊಲೀಸರ ಗಮನಕ್ಕೆ ಗೊತ್ತಿಲ್ಲದೆ ಆಯ್ತು, ಈ ರೀತಿಯಾಗಿ ಬಂದಿರ್ಬೋದು, ಅವರ ಮೋಸವನ್ನು ಮಾಡಿರ್ಬೋದು ಅಂತ ಹೇಳಿರ್ಬೋದು. ಇಲ್ಲಿ ಪ್ರತಿ ಬ್ಯಾರಕ್ಗಳಲ್ಲಿ ಅದರಲ್ಲೂ ಪ್ರಮುಖ ಆರೋಪಿಗಳು ಅನಿಸ್ಕೊಂಡಿರುವಂತ ದೇಶ ವಿರೋಧಿ ಚಟುವಟಿಕೆಗಳಲ್ಲಿರುವಂತವರು, ಈ ಕೃತ ಕಾಮಗಳು ಅನಿಸ್ಕೊಂಡವರು, ಇಂಥ ಅಂದ್ರೆ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾದಂತ ಆರೋಪಿಗಳ ಕೈಗೆ ಬೇಕಾದ ಸೌಲಭ್ಯಗಳನ್ನ ಕೊಡ್ತಾರೆ ಅಂತ ಹೇಳಿದ್ರೆ ಇವರು ಯಾವ ಸಂದರ್ಭದಲ್ಲಿ ಬೇಕಾದ್ರೆ ಹೊರಗೂ ಕಳಿಸ್ತಾರೆ, ಒಳಗೂ ಕರ್ಕೊಂಡ್ ಬರ್ತಾರೆ, ಸಿನಿಮಾಗಳಲ್ಲಿ ನೋಡ್ತೀವಿ. ಆ ತರದಕ್ಕೂ ಕೂಡ ಅವಕಾಶಗಳನ್ನು ಮಾಡಿಕೊಡ್ತಾರ ಅಂತ ಅನುಮಾನಗಳಿರುವಂತದ್ದು. ಇನ್ನಾದ್ರೂ ಕೂಡ ಜೈಲಿನಲ್ಲಿ ಇರುವಂತ ಅಧಿಕಾರಿಗಳು ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು. ಅದು ಸರ್ಕಾರಗಳು ಕೂಡ ಅಂತಹ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಂಡ್ರೆ ಮುಂದಿನ ದಿನಗಳಲ್ಲಿ ಇಂಥಕ್ಕೆ ತಡೆಯಲಿಕ್ಕೆ ಬ್ರೇಕ್ ಹಾಕ್ಲಿಕ್ಕೆ ಸಾಧ್ಯ ಆಗ್ಬೋದು. ಪ್ರಭು, ಥ್ಯಾಂಕ್ ಯು ಸಂತೋಷ್ ಮಾಹಿತಿಗಾಗಿ. VIP ಟ್ರೀಟ್ಮೆಂಟು ಜೈಲಲ್ಲಿ ಸಿಗ್ತಾ ಇದೆ. ಕರ್ನಾಟಕದಲ್ಲೇ ದೊಡ್ಡ ಜೈಲು ಅಂತ ಹೇಳಿದ್ರೆ ಪರಪ್ಪನ ಅಗ್ರಹಾರ, ಅದು ಸಾವಿರಾರು ಖೈದಿಗಳಿದ್ದಾರೆ. ಆದರೆ ಉಮೇಶ್ ರೆಡ್ಡಿ ಅಂತಹ ಈ ಸೀರಿಯಲ್ ಕಿಲ್ಲರ್ಗಳಿಗೆ, ಆ ಕಾಮುಕರಿಗೆ, ವಿಕೃತ ಕಾಮಿ ಅನ್ನಿಸ್ಕೊಂಡವನಿಗೆ ಎರಡೆರಡು ಆ್ಯಂಡ್ರಾಯ್ಡ್ ಮೊಬೈಲು, ಐಟಮ್ ಸಾಂಗು, ಟಿ ವಿಲಿ ಏನು ಕೇಳ್ತೀರಾ, ಎಣ್ಣೆ, ಸ್ನ್ಯಾಕ್ಸು, ಟಪ್ಪಾಂಗ್ ಗುಚ್ಚಿ, ಸ್ಟೆಪ್ಸು. ಹಾಗಾಗಿ ಜೈಲಲ್ಲ, ಇದು ರೆಸಾರ್ಟ್ ಆಗಿ ಬೋರ್ಡನ್ನು ಬದಲಾಯಿಸಬೇಕು. ಕಾನೂನು ಎಲ್ರಿಗೂ ಒಂದೇ. ಆದರೆ ದರ್ಶನ್ ವಿಚಾರದಲ್ಲಿ ಅಧಿಕಾರಿಗಳು ಅಲ್ಲಿ ತಮ್ಮ ವೀರಾವೇಶ ತೋರಿಸ್ತಾರೆ. ಉಮೇಶ್ ರೆಡ್ಡಿ ಅಂತ ಕಾಮುಕರಿಗೆ, ಟೆರರಿಸ್ಟ್ಗಳಿಗೆ ಸುಮ್ಮನೆ ಬಿಟ್ಟಿದ್ದಾರೆ.